ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಮಾರ್ಗವನ್ನು ಹೇಳಿದ್ದಾರೆ. ಆದರೆ ಅವರವರಿಗೆ ಹೇಳಿದಂತಹ ಆಯಾ ಮಾರ್ಗವನ್ನು ಅನುಸರಣೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಹ ಒಂದು ಶ್ರೇಯಸ್ಸಿನಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ. ಹಾಗಿದ್ರೆ ಯಾಕೆ ಈ ಥರ ಹೇಳಿದ್ದಾರೆ ಅಂತಂದರೆ ಅದನ್ನು ಈಶ್ವರನನ್ನೇ ಹೋಗಿ ಕೇಳಬೇಕು ಆ ಪ್ರಶ್ನೆ. ಯಾಕ್ರಿ ಹಾಗಾದರೆ ಕೊನೆಗೆ ಬಂದು ಸೇರುವುದು ಎಲ್ಲರೂ ಒಂದೇ ಕಡೆಗೆ ಅಂತಂದ ಮೇಲೆ ಹಾಗಿದ್ರೆ ಇಷ್ಟೆಲ್ಲ ಮಾರ್ಗಗಳು ಯಾಕೆ ಹೇಳಿದ್ದಾರೆ ಅಂದರೆ ಆ ಪ್ರಶ್ನೆ ನಮ್ಮನ್ನು ಕೇಳಿದರೆ ಆಗೋದಿಲ್ಲ, ಅದು ಈಶ್ವರನನ್ನು ಕೇಳಬೇಕು. ಯಾಕಂದರೆ ಈಶ್ವರನೇ ಹೇಳಿದ್ದಾನೆ, ನೋಡಪ್ಪ ಈ ವೇದಶಾಸ್ತ್ರಗಳ ಮೂಲಕವಾಗಿ ಜನರಿಗೆ ಏನೇನು ಹೇಳಬೇಕೋ ಅದನ್ನೆಲ್ಲವುದನ್ನು ನಾನು ಹೇಳಿದ್ದೀನಿ. ಹಾಗಾಗಿ ವೇದಗಳು ಶಾಸ್ತ್ರಗಳು ಅಂತಂದರೆ ಇದೆಲ್ಲ ನನ್ನ ಅಪ್ಪಣೆ. ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೋ ಅದು ಈಶ್ವರನ ಅಪ್ಪಣೆ. ಇದನ್ನು ಸ್ವತಃ ಭಗವಂತನೇ ಹೇಳಿದ್ದಾನೆ. ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಭಗವಂತ ಒಂದು ಕಡೆ ಹೇಳಿದ್ದಾನೆ. ಈ ಶ್ರುತಿಗಳು ಸ್ಮೃತಿಗಳು ಇದೆಲ್ಲ ನನ್ನ ಆಜ್ಞಾ ರೂಪಗಳು. ಹಾಗಾಗಿ ಅಲ್ಲಿ ಏನು ಮಾಡಬೇಕು, ಅಲ್ಲಿ ಸತ್ಯಂ ವದ ಅಂತ ಉಪನಿಷತ್ತು ಹೇಳ್ತಾ ಇದೆ ಅಂತಂದರೆ ಅದರ ಅರ್ಥ ಏನು ಭಗವಂತನೇ ಹೇಳ್ತಿದ್ದಾನೆ ನಮಗೆ. ಇನ್ನು ಇದನ್ನು ಮಾಡಬಾರದು, ಇಂಥದ್ದನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಿದೆ ಅಂತಂದರೆ ಅದು ಶಾಸ್ತ್ರ ಹೇಳ್ತಿರೋದಲ್ಲ, ಶಾಸ್ತ್ರದ ಮೂಲಕ ಭಗವಂತನೇ ಹೇಳ್ತಾ ಇರುವುದು. ಇದನ್ನು ಭಗವಂತ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಎಂಬುದಾಗಿ ಹೇಳಿದ್ದಾನೆ. ಅದೇ ರೀತಿ ನಾವು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡ್ತೀವಿ. ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಏನು ಬರುತ್ತೆ, ನಿಜಾಜ್ಞಾರೂಪ ನಿಗಮ ಅಂತ ಒಂದು ನಾಮ ಬರುತ್ತೆ. ನಿಜಾಜ್ಞಾರೂಪ ನಿಗಮ, ಪುಣ್ಯ ಪುಣ್ಯ ಫಲಪ್ರದ ಅಂತ ನಾಮಗಳಿವೆ. ಅಲ್ಲಿ ನಿಜಾಜ್ಞಾರೂಪ ನಿಗಮ, ಅಮ್ಮನವರ ಅಪ್ಪಣೆ. ಈ ಅಂದರೆ ಅಮ್ಮನವರ ಅಂದರೆ ಭಗವಂತ, ಆ ಅಮ್ಮನವರ ಅಪ್ಪಣೆ ಈ ವೇದಶಾಸ್ತ್ರಗಳು. ನಿಗಮ ಅಂತಂದರೆ ವೇದಶಾಸ್ತ್ರಗಳು ಅಂತ, ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರುವಂತಹ ಶಾಸ್ತ್ರಗಳು.